ಈಗ ಹೆಣ್ಣಿನ ಡಿಮ್ಯಾಂಡ್ ಅಥವಾ ಬೇಡಿಕೆ ಜಾಸ್ತಿ ಆಗ್ತಾ ಇರೋದ್ರಿಂದ ಹೆಣ್ಣು ವರದಕ್ಷಿಣೆ ಡಿಮ್ಯಾಂಡ್ ಅಲ್ಲ, ಈಗ ಹೆಣ್ಣು ಸಿಕ್ಕದೆ ಸಾಕು ಅನ್ನೋ ಪರಿಸ್ಥಿತಿನೂ ಇದೆ. ಅದು ಒಂದು ರೀತಿ. ಬಟ್ ಇನ್ನೊಂದು ರೀತಿಯ ಶೋಷಣೆಗಳು ಕೂಡ ಇಲ್ಲಿ ನಡೀತಾ ಇದೆ. ಆದ್ರೆ ದೌರ್ಜನ್ಯ ಮಾತ್ರ ಖಂಡಿತವಾಗ್ಲೂ ಈ ಕ್ಷಣಕ್ಕೂ ಪುರುಷನಲ್ಲಿ ಇದೆ. ಆದ್ರೆ ಕಡಿಮೆ ಆಗ್ತಿದೆಯೇನೋ ಅಂತ ನನಗೆ ವೈಯಕ್ತಿಕವಾಗಿ ಅನ್ಸುತ್ತೆ. ಒಬ್ಬ ಪುರುಷನಾಗಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಿದೆ. ಹೆಣ್ಣು ಸ್ವಾಭಿಮಾನವನ್ನ, ಸ್ವಾವಲಂಬನೆಯನ್ನ ಬರ್ತಾರೆ. ಮತ್ತೆ ನೀವು ಯಾವುದೇ ಕಥೆಗಳಲ್ಲಿ, ಧಾರಾವಾಹಿಗಳಲ್ಲಿ ಅಥವಾ ಕಾಮಿಡಿ ಶೋಗಳಲ್ಲಿ ನೋಡಿದ್ರೆ ಈ ಎಲ್ಲವೂ ಕೂಡ ಅಮ್ಮ ಅವರ ಗಂಡ ಅಂತ, ಅಂದ್ರೆ ಕಾಮಿಡಿ ಯಾವಾಗ್ಲೂ ಹೆಣ್ಣು ದಬ್ಬಾಳಿಕೆ ಮಾಡ್ತಾ ಇರ್ತಾಳೆ, ಗಂಡು ಇರ್ತಾನೆ ಅನ್ನೋದನ್ನ ನೋಡ್ತಾರೆ. ಅದು ನಿಜ ಅಲ್ಲ, ಆದ್ರೆ ಸಾಂಕೇತಿಕವಾಗಿ ಸಮಾಜದ ಪರಿವರ್ತನೆಯನ್ನ ನೀವು ಅಲ್ಲಿ ನೋಡ್ಬೋದು ಅಂತ ನನಗೆ ಅನ್ಸುತ್ತೆ. ಹಾಗಂದ್ರೆ ಹೆಣ್ಣು ಸಂಪೂರ್ಣ ಶೋಷಣ ಮುಕ್ತಳ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಹೆಣ್ಣನ್ನ ಈಗಲೂ ಕೂಡ ಭೋಗದ ವಸ್ತುವಾಗಿ ನೋಡ್ತಾರೆ. ಹೆಣ್ಣನ್ನ ನಮ್ಮ ತಾಯಿ ತಂಗಿಯನ್ನ ಹೊರತುಪಡಿಸಿ, ತಾಯಿ ತಂಗಿ ಮಗಳ ಬಗ್ಗೆ ತುಂಬಾ ಗೌರವ ಇಟ್ಕೊಂಡಿರ್ತಾರೆ, ಅದನ್ನ ಹೊರತುಪಡಿಸಿ ಇತರ ಹೆಣ್ಣುಗಳನ್ನ ಹೆಚ್ಚು ಕಡಿಮೆ ಭೋಗದ ವಸ್ತುಗಳನ್ನೇ ಮಾಡ್ತಾರೆ. ಅದು ನಮ್ಮ ಧಾರಾವಾಹಿಗಳು ಮತ್ತು ಸಿನಿಮಾಗಳೇ ಅದಕ್ಕೆ ಬಹುದೊಡ್ಡ ಉದಾಹರಣೆ. ಹೆಣ್ಣನ್ನ ಭೋಗದ ವಸ್ತು ಅಂತಾರೆ. ಅದು ಭಾರತದ ಸಂಸ್ಕೃತಿಗೆ ತೀರಾ ವಿರುದ್ಧವಾದದ್ದು. ಹೆಣ್ಣು ತಾಯಿ ಆಗಿಲ್ದೇ ಇರ್ಬೋದು, ಹೆಣ್ಣು ಒಬ್ಬ ವೇಶ್ಯೆ ಆಗಿರಬಹುದು, ಹೆಣ್ಣು ಇತರ ಏನೇ ಆಗಿರ್ಬೋದು, ಆದ್ರೆ ಹೆಣ್ಣನ್ನ ಹೆಣ್ಣು ಅಂತ ನೋಡೋದಿದೆಯಲ್ಲ, ಆ ಸಮಾಜ ನಮ್ಮೆಲ್ಲರ ಆಶಯ. ಆ ನಿಟ್ಟಿನಲ್ಲೇ ಪ್ರತಿ ಪುರುಷ ಕೂಡ ಯೋಚನೆ ಮಾಡ್ಬೇಕಾಗಿರೋದು, ಹೆಣ್ಣು ಒಂದು ಜೀವಿ. ಹೆಣ್ಣು ಒಂದು ಜೀವಿ. ಹೆಣ್ಣನ್ನ ನೀವು ಅತಿಯಾದ ಮೇಲೆ ನೋಡೋದು ಬೇಡ ಅಥವಾ ಕೆಳಗಡೆ ನೋಡೋದು ಬೇಡ, ಸಮಾನಾಂತರವಾಗಿ ನೋಡಬೇಕು ಅಂತ ಹೇಳಿ. ಮತ್ತು ಯಾವ ಭಿನ್ನತೆಯೂ ಇಲ್ಲ. ಗಂಡು ಹೆಣ್ಣಿನಲ್ಲಿ ಪ್ರಾಕೃತಿಕವಾಗಿ ಬಂದಿರುವ ಈ ಪೀಳಿಗೆಯನ್ನ ಮುಂದಿನ ಒಂದು ಮಕ್ಕಳನ್ನು ಹೆರುವ ಒಂದು ಕ್ರಿಯೆ ಹೊರತುಪಡಿಸಿ ಬೇರೆ ಯಾವುದರಲ್ಲೂ ಕೂಡ ಹೆಣ್ಣು ಗಂಡಿನ ನಡುವೆ ಭಿನ್ನತೆ ಇಲ್ಲ. ಅದೊಂದು ಪ್ರಾಕೃತಿಕವಾದ ಒಂದು ವ್ಯತ್ಯಾಸ ಇರೋದ್ರಿಂದ ಆ ಜವಾಬ್ದಾರಿ ಹೆಣ್ಣೇ ಹೊರಬೇಕಾಗಿರೋದ್ರಿಂದ ಹೆಣ್ಣಿನ ಬಗ್ಗೆ ಒಂದಷ್ಟು ಸಿಂಪತಿ ಇದೆ. ಅಷ್ಟು ಬಿಟ್ರೆ ಈಗ ಹೆಣ್ಣನ್ನ ಸಮಾನವಾಗಿ ನೋಡುವಂತ ಕಾಲಘಟ್ಟದಲ್ಲಿ ಇದೀವಿ, ಆದ್ರೆ ಅದು ಇನ್ನೂ ಸಾಧ್ಯವಾಗಿಲ್ಲ ಅನ್ನೋದ್ರ ಬಗ್ಗೆ ವಿಷಾದ ಇದೆ.